ಕೆಲವೊಂದು ಸಲ ನಮ್ಮ ಜೀವನದಲ್ಲಿ ಏನೇನೋ ಅಂದ್ಕೊಂಡಿರ್ತೀವಿ. ಆದರೆ ಅದು ಬೇರೆಯೇ ಆಗಿರುತ್ತೆ. ಯಾಕಂದರೆ ನಾವು ಅಂದ್ಕೊಂಡಿದ್ದೆಲ್ಲ ಆಗಬೇಕಲ್ಲ. ಅಂದ್ಕೊಳ್ಳೋದೆಲ್ಲ ಆಗಲ್ಲ. ನಾವು ಜೀವನದಲ್ಲಿ ಏನೇನೋ ಸಾಧನೆ ಮಾಡಬೇಕು ಅಂತ ಅನ್ಕೋತೀವಿ. ಆದರೆ ಕೆಲವೊಂದು ಬಾರಿ ನಾವು ಅಂದುಕೊಂಡಂಗೆ ಮಾಡಲು ಸಾಧ್ಯವಾಗೋದಿಲ್ಲ. ಏನಂದರೆ ಮದುವೆ ಆದಮೇಲೆ ಒಂದು ಹೆಣ್ಣಿಗೆ ಅವರದ್ದೇ ಆದ ಜವಾಬ್ದಾರಿಗಳಿರುತ್ತೆ. ಮನೆ, ಮಕ್ಕಳು, ಸಂಸಾರ ಎಂದು ಮನೆಯ ಕರ್ತವ್ಯವನ್ನೆಲ್ಲ ನಿಭಾಯಿಸಿಕೊಂಡು ಪ್ರತಿಯೊಂದು ವಿಚಾರದಲ್ಲಿ ಕಾಳಜಿಯನ್ನು ವಹಿಸುತ್ತಾ ತನ್ನ ಕಾಳಜಿಯನ್ನೇ ಮರೆಯುವಳು. ತನ್ನ ಬೇಕು ಬೇಡಗಳ ಬಗ್ಗೆನೇ ಚಿಂತಿಸದೆ ಮನೆಯ ಸದಸ್ಯರ ಒಳಿತಿಗಾಗಿ ಸದಾ
ಚಡಪಡಿಸುವವಳು ತನ್ನ ಸ್ವಂತ ಕೆಲಸಗಳಿಗೆ ಸಮಯ ಕೊಡದಷ್ಟು ತನ್ನನ್ನು ತಾನು ಮರೆತು ಮನೆಯ ಎಲ್ಲ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸುತ್ತಾ ತನ್ನ ನೋವು ನಲಿವುಗಳನ್ನು ಮರೆತು ಇತರರ ಅಂದರೆ ಮನೆಯ ಮಕ್ಕಳ ಗಂಡ ಎಂದು ತನ್ನ ಅವಶ್ಯಕತೆಗಳು ತನ್ನ ಕೆಲಸಗಳು ಮರೆಯುವಂತಳು ಗೃಹಿಣಿಯಾಗಿರ್ತಾಳೆ ಅಲ್ವಾ. ತನ್ನ ಜವಾಬ್ದಾರಿಗಳನ್ನು ನಿಭಾಯಿಸುತ್ತಾ ಅದರಲ್ಲೇ ಖುಷಿ ಪಡುವಂಥವಳು ಹೆಣ್ಣು ಅಲ್ವಾ. ಆದರೆ ಇಷ್ಟೆಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸುವ ಒಂದು ಹೆಣ್ಣು ಆ ಮನೆಯ ಸಂಸಾರದ ಕಣ್ಣು ಎಂದು ಭಾವಿಸದೆ ಅವರಿಗೆ ಕೆಲವೊಮ್ಮೆ ಯಾವುದೇ ಗೌರವವು ಕೊಡದಿರುವುದು ಒಂದು ವಿಪರ್ಯಾಸವೇ ಸರಿ.
ಯಾವ ಮನೆಯಲ್ಲಿ ಹೆಣ್ಣಿಗೆ ಗೌರವ ಸಿಗುತ್ತದೆಯೋ ಆ ಮನೆಯಲ್ಲಿ ಲಕ್ಷ್ಮೀ ದೇವಿಯು ಸ್ಥಿರವಾಗಿ ನೆಲೆಸಿರುತ್ತಾಳೆ. ಇನ್ನು ಪ್ರತಿಯೊಂದು ವಿಚಾರದಲ್ಲೂ ಸಹನೆ, ತಾಳ್ಮೆ, ತನ್ನ ಜಾಣ್ಮೆಯಿಂದ ತನ್ನ ಸಂಸಾರವನ್ನು ತೂಗಿಸಿಕೊಂಡು ಹೋಗುವಳು. ಇತರರ ಅಂದರೆ ತನ್ನ ಕುಟುಂಬದ ಒಳಿತಿಗಾಗಿ ಸದಾ ಮಿಡಿಯುವಳು. ಒಂದು ಹೆಣ್ಣು ಮನೆಯ ಗೃಹಿಣಿ. ಎಲ್ಲ ತನ್ನ ಆಸೆ ಕನಸುಗಳು ಎಲ್ಲ ಬದಿಗೊತ್ತಿ ಮನೆ ಸಂಸಾರ ಮಕ್ಕಳು ಅಂದ್ಕೊಂಡು ನಿಭಾಯಿಸ್ಕೊಂಡು ಹೋಗ್ತಾಯಿದ್ರು ಅವ್ರಿಗೆ ಸಿಗುವಂಥ ಬೆಲೆ ಸಿಗಲಿಲ್ಲ ಅಂದಾಗ ಅದರಲ್ಲಿ ಇದ್ದಿದ್ದೂ ತುಂಬಾ ಬೇಜಾರಾಗುತ್ತೆ ಅಲ್ವಾ. ನಾವು ಹಿಂದೆ ಹೆಂಗಿದ್ವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಇವಾಗ ಹೇಗಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಲೈಫಲ್ಲಿ ಏನಾದ್ರು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿರೋ ಒಂದು ಹುಡುಗಿ ಜೀವನದಲ್ಲಿ ಈ ಥರ ಎಲ್ಲ ಕಷ್ಟಗಳು ಅನುಭವಿಸ್ಕೊಂಡು ಬರೀ ಜೀವನ ಇಷ್ಟೇ ಅಂತ ಆಗೋಗ್ಬಿಟ್ರೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಅಲ್ವಾ. ಕೆಲವೊಮ್ಮೆ ಒಂಥರ ಮೈಂಡು ಬ್ಲ್ಯಾಂಕ್ ಆದಂಗೆ ಅನಿಸ್ಬಿಡುತ್ತೆ. ಆ ಕ್ಷಣದಲ್ಲಿ ಏನು ಮಾಡಬೇಕು ಹೇಳಿ. ಎಲ್ಲ ಗೊತ್ತಿರುತ್ತೆ, ಎಲ್ಲ ಗೊತ್ತಿದ್ರೂ ಕೆಲವೊಮ್ಮೆ ಏನೂ ಗೊತ್ತಿಲ್ಲ ಅನ್ನೋ ಥರ ಆಗ್ಬಿಡುತ್ತೆ ಅಲ್ವಾ. ಏನು ಮಾಡ್ತಿದ್ದೀನಿ ಏನು ಬಿಡ್ತಿದ್ದೀನಿ ಏನೂ ಗೊತ್ತಾಗಲ್ಲ ಕೆಲವೊಮ್ಮೆ. ಇಷ್ಟೇನ ಲೈಫು, ಇಷ್ಟೇನ ಮುಗ್ದೋಗ್ಬಿಡುತ್ತೆ ಲೈಫು ಅನ್ನೋ ಥರ ಲೈಫ್ ಮೇಲೇ ಒಂಥರ ಜಿಗುಪ್ಸೆ ಬಂದಂಗೆ ಆಗ್ಬಿಡುತ್ತೆ ಅಲ್ವಾ. ಮದುವೆಗೆ ಮುಂಚೆ ಎಷ್ಟು ಫ್ರೀ ಟೈಮ್ ಇರುತ್ತೆ, ಎಷ್ಟು ಆರಾಮಾಗಿರ್ತಾಳೆ ತವ್ರ ಮನೇಲಿ. ಅದೇ ಮದುವೆ ಆದಮೇಲೆ ಜವಾಬ್ದಾರಿ ಅನ್ನೋದು ಬಂದಾಗ ಗಂಡ, ಮನೆ, ಮಕ್ಕಳು, ಸಂಸಾರ, ಕೆಲಸ ಈ ಕೆಲಸ, ಮಕ್ಕಳು ಸ್ಕೂಲು, ಹೋಮ್ವರ್ಕು, ಅದು ಇದು ಅಂದ್ಕೊಂಡು ನಮಗೆ ಟೈಮೇ ಸಿಕ್ಕಂಗೆ ಆಗುತ್ತಲ್ಲ. ಆ ಟೈಮಲ್ಲಿ ನಮ್ಗೆ ಈ ಥರ ಎಲ್ಲ ಫೀಲಿಂಗ್ಸ್ ಆಗುತ್ತೆ ಅಲ್ಲ. ಇದು ಎಲ್ಲ ಹೆಣ್ಮಕ್ಳಿಗೂ ಆಗುತ್ತೆ ಈ ಥರ ಫೀಲಿಂಗ್ಸು. ಬಟ್ ಯಾರೂ ಕುಗ್ಗಬಾರ್ದು ಅಷ್ಟೇ. ಲೈಫಲ್ಲಿ ಇದೇ ಒಂದು ಚಾಲೆಂಜಿಂಗು ಅಂತ ತಗೊಂಡು ಏನಾರ ಅಚೀವ್ ಮಾಡೋಕ್ಕೆ ಟ್ರೈ ಮಾಡಬೇಕಲ್ವಾ. ಇರೋದ್ರಲ್ಲೇ ಸಂತೋಷ ಪಡಬೇಕು, ಇರೋದ್ರಲ್ಲೇ ತೃಪ್ತಿ ಪಡಬೇಕಲ್ವಾ. ಹಿರಿಯರು ಒಂದು ಗಾದೆ ಮಾತು ಹೇಳಿದ್ದಾರೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಅಲ್ವಾ. ಹಾಗೆ ಕನಸುಗಳಿಗೆ ರೆಕ್ಕೆ ಕಟ್ಟಬೇಕು, ಆದರೆ ಅದನ್ನು ನಾವು ಕನಸುಗಳಿಗೆ ಯಾವತ್ತೂ ಅಡ್ಡಿ ಮಾಡಬಾರ್ದು. ಕನಸುಗಳಿಗೆ ಲಿಮಿಟೇ ಇಲ್ಲ, ನಾವೆಷ್ಟು ಬೇಕಾದ್ರೂ ಕನಸು ಕಾಣ್ಬೋದು. ಕನಸು ಕಂಡಾಗೆ ಅಲ್ವಾ ನಾವೇನಾದರೂ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗೋದು. ಅಬ್ದುಲ್ ಕಲಾಮೇ ಹೇಳಿದಾರಲ್ಲ, ನಿದ್ದೆಯಲ್ಲಿ ಕಾಣುವ ಕನಸು ಕನಸಲ್ಲ, ಎದ್ದಿದ್ದಾಗ ಕನಸು ಕಾಣಿ ಅಂತ ಹೇಳಿದಾರಲ್ವಾ. ಆ ಥರ ಕನಸು ಕಾಣಬೇಕು, ಆ ಕನಸಿನ ತಕ್ಕನಾಗೆ ನಾವು ಗುರಿನ ಸಾಧನೆ ಮಾಡಬೇಕು, ಆ ಗುರಿನ ತಲುಪಬೇಕಲ್ವಾ. ಪ್ರತಿ ಒಂದು ಹೆಣ್ಮಕ್ಳಿಗೂ ನಾನು ಹೇಳೋದಿಷ್ಟೇ, ಯಾವತ್ತೂ ಲೈಫಲ್ಲಿ ಎಷ್ಟೇ ಕಷ್ಟಗಳು ಬರಲಿ, ಎಷ್ಟೇ ದುಃಖ ಆಗಲಿ, ಎಂಥ ಸಿಚುವೇಶನ್ನೇ ಬರಲಿ, ಯಾವತ್ತೂ ಗೀವ್ ಅಪ್ ಮಾಡೋಕ್ಕೆ ಹೋಗಬೇಡಿ. ಒಂದಲ್ಲ ಒಂದು ಅವಕಾಶಗಳು ಇದ್ದೇ ಇರುತ್ತೆ. ನಮ್ಮ ಪಾಲಿಗೆ ಅವಕಾಶ ತೆರೆದಿರುತ್ತೆ. ಯಾಕಂದರೆ ನಾವು ವೆಯ್ಟ್ ಮಾಡಬೇಕು, ಆ ಸಮಯ ಬರೋವರೆಗೂ ನಾವು ಕಾದ್ರೆ ಅಲ್ವಾ. ಒಂದನ್ನು ಇವಾಗ ಕಷ್ಟ ಇರ್ಬೋದು, ಮುಂದಕ್ಕೆ ನಮ್ಗೆ ಒಳ್ಳೆ ಕ್ಷಣಗಳು ಬಂದೇ ಬರುತ್ತೆ ಅಲ್ವಾ. ನಾವು ವೆಯ್ಟ್ ಮಾಡಬೇಕು ಅಷ್ಟೇ. ಕಷ್ಟ ಸುಖ ಅನ್ನೋದೆರಡು ಇದ್ದಿದ್ದೇನೆ ಅಲ್ವಾ.
ಕಷ್ಟ ಬಂದಮೇಲೆ ಸುಖ ಬಂದೇ ಬರುತ್ತೆ ಅಲ್ವಾ? ಕಾದು ನೋಡಬೇಕು ನಾವು, ತಾಳ್ಮೆಯಿಂದ ಕಾಯಬೇಕಲ್ವಾ? ಇಷ್ಟು ಹೇಳ್ತಾ ಇವತ್ತಿನ ನನ್ನ ಅನಿಸಿಕೆ, ನನ್ನ ಮನದಾಳದ ಮಾತನ್ನು ನಿಮ್ಮೊಂದಿಗೆ ಹಂಚ್ಕೊತಾ ಇದ್ದೀನಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.